ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ಕುಕಿಂಗ್ ಬ್ಲಾಗ್. ಹ್ಯಾಪಿ ಸಂಡೇ ಎಲ್ರಿಗೂ. ಸಂಡೇ ಅಂದ ತಕ್ಷಣ ಎಲ್ರಿಗೂ ಏನಾದರೂ ಒಂದು ಸ್ನ್ಯಾಕ್ಸ್ ಇರಬೇಕು ಸಂಜೆ ಟೈಮಲ್ಲಿ ಅನಿಸುತ್ತಲ್ಲ. ಸೊ ನಾನಿವತ್ತು ನಿಮಗೆ ಈಸಿಯಾಗಿ ಮಾಡುವಂಥ ಗರಿಗರಿಯಾಗಿ ಮಾಡುವಂಥ ಈರುಳ್ಳಿ ಪಕೋಡ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ಈರುಳ್ಳಿ ಗರಿಗರಿಯಾಗಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದೆ. ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದೆ. ಅದು ಬನ್ನಿ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ, ಗೊತ್ತಾಗುತ್ತೆ ನಿಮಗೆ ಪಕೋಡ, ಹೋಟೆಲ್ ಸ್ಟೈಲ್ ಪಕೋಡ ಹೇಗೆ ಮಾಡ್ತಾರೆ ಅಂತ. ಓಕೆನಾ, ಬನ್ನಿ. ಫಸ್ಟು ನಾನಿಲ್ಲಿ ಖಾಲಿ ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ಏನಾಗ್ತೀನಿ ಅಂದರೆ, ನಾನು ಸ್ವಲ್ಪ ಕ್ವಾಂಟಿಟಿ ಹಾಕ್ತಾ ಇರೋದ್ರಿಂದ ಬರೀ 1 ಕಪ್ ಆಫ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಾನು. ಇದು ನಮ್ಮ ಮನೆಯಲ್ಲೇ ಮಾಡಿರುವಂಥ, ರೆಡಿ ಮಾಡಿರುವಂಥ ಕಡಲೆ ಹಿಟ್ಟಿದು, ಮನೆಯದು ಕಡಲೆ ಹಿಟ್ಟು. ಓಕೆನಾ, ಮನೆಯಲ್ಲೇ ರೆಡಿ ಮಾಡಿರುವಂಥ ಕಡಲೆ ಹಿಟ್ಟು. ನೀವು ಬೇಕಾದರೆ ಅಂಗಡಿದು ತೊಗೋಬೋದು, ತೊಂದರೆ ಇಲ್ಲ. ಕಡಲೆ ಹಿಟ್ಟು 1 ಕಪ್ ಆಗುವಷ್ಟು ನಾನು ಕಡಲೆ ಹಿಟ್ಟು ಇಲ್ಲಿ ತಗೊಂಡಿದ್ದೀನಿ. ಮತ್ತು ಇದಕ್ಕೆ ಏನಂತಂದರೆ, ನಿಮಗೆ ಸ್ವಲ್ಪ ಉಪ್ಪು ಮತ್ತು ಖಾರ ಮತ್ತು ಧನಿಯಾ ಪೌಡರು, ಸ್ವಲ್ಪ ಜೀರಿಗೆ ಪೌಡ್ರು, ಸ್ವಲ್ಪ ಅರಿಶಿನ ಮತ್ತು ಒಂದು ಚುಟ್ಕೆ, ಒಂದು ಪಿಂಚ್ ಆಫ್ ಏನು ಮಾಡಿದ್ದೀನಿ ಅಂದರೆ ಓಂಕಾಳು ತೊಗೊಂಡಿದ್ದೀನಿ ನಾನು. ಓಕೆನಾ, ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ. ಉಪ್ಪು, ಧನಿಯಾ, ಖಾರದ ಪುಡಿ, ಓಂಕಾಳು, ಅರಿಶಿನ ಮತ್ತು ಜೀರಾ ಪೌಡರ್. ಓಕೆನಾ, ಜೀರಿಗೆ ಪೌಡರ್ ತೊಗೊಂಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಫಸ್ಟು. ಇದನ್ನು ನೀವು ಅಡುಗೆ ಸೋಡಾ, ಪಕೋಡಾಗೆ ಮಾತ್ರ ನೀವು ಅಡುಗೆ ಸೋಡಾ ಹಾಕಲೇಬಾರ್ದು. ಯಾಕಂದರೆ ನಮಗೆ ಈರುಳ್ಳಿ ಪಕೋಡ ಏನಿರುತ್ತೆ ಅಂದರೆ ಗರಿಗರಿಯಾಗಿರುತ್ತೆ. ನಮಗೆ ಅಡುಗೆ ಸೋಡಾ ಏನು ಮಾಡುತ್ತೆ ಹೇಳಿ, ಅದು ನಮಗೆ ಮೆತ್ತಗೆ ಮಾಡಿಬಿಡುತ್ತೆ. ಬಜ್ಜಿ ಬೋಂಡಾಗೆ ಹಾಕಿ ತೊಂದರೆ ಇಲ್ಲ, ಬಟ್ ಪಕೋಡಾಗೆ ಯಾವತ್ತೂ ನೀವು ಅಡುಗೆ ಸೋಡಾನ ಹಾಕಬಾರ್ದು. ನಾನು ಸ್ವಲ್ಪ ಎಳ್ಳನ್ನು ಮಿಕ್ಸ್ ಮಾಡಿದ್ದೀನಿ, ಯಾಕಂದರೆ ಸ್ವಲ್ಪ ಬಾಯಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ನಾನೇನು ಮಾಡಿದ್ದೀನಿ. ಇದೆ ನೋಡಿ, ಇವಾಗ ಮುಂದೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನು ಗೊತ್ತಾ, ಇದೆ ಕಾರ್ನ್ಫ್ಲವರ್ ಹಿಟ್ಟು. ಸ್ವಲ್ಪ ಗರಿಗರಿಯಾಗಿ ಬರಬೇಕು ಅಂತಂದರೆ ಸ್ವಲ್ಪ ಓಕೆನಾ, 1 ಕಪ್ ಆಫ್ ನಾವು ಕಡಲೆ ಹಿಟ್ಟು ತೊಗೊಂಡಿದ್ದೀವಿ ಅಂತಂದರೆ 1 ಸ್ಪೂನ್ ಕಾರ್ನ್ಫ್ಲವರ್ ಹಿಟ್ಟು. ಇದರಿಂದ ನಿಮಗೆ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಈರುಳ್ಳಿ ಪಕೋಡ ಬರುತ್ತೆ ಅಂತಲೇ ಹೇಳ್ಬೋದು. ಓಕೆನಾ, ಮತ್ತು ಈರುಳ್ಳಿ ಪಕೋಡ ಮಾಡುವಾಗ ನಾವು ಜಾಸ್ತಿ ನೀರು ಹಾಕಬಾರ್ದು. ಅದಕ್ಕೆ ಜಾಸ್ತಿ ನೀರೇ ಹಾಕಬಾರ್ದು. ಈರುಳ್ಳಿಯಲ್ಲೇ ನೀರಿನ ಕಂಟೆಂಟ್ ಇರುತ್ತೆ. ಸೊ ಹಾಗಾಗಿ ನಾವು ನೀರು ಹಾಕದೇ ಇದ್ರೂ ನಡೆಯುತ್ತೆ. ಇದನ್ನು ನಾನು ಈರುಳ್ಳಿನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಲೇಯರ್ ಆಗಿ ಎಲ್ಲ ಬಿಡಿಸ್ಬಿಟ್ಟು ನಾನಿವಾಗ ಕಲಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕಲಿಸ್ಬೇಕು. ಈ ಪಕೋಡ ಮತ್ತು ಬಜ್ಜಿ, ಬೋಂಡ ಎಲ್ಲ ನಾವು ಸ್ಪೂನಿಂದ ಕಲಿಸ್ತೀವಿ ಅಂದರೆ ಆಗಲ್ಲ. ಇದಕ್ಕೆ ಕೈಯಿಂದನೇ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ನಾನು ಹೆಂಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಅದೇ ಥರ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ನೀವು ನಾನು ಹೇಳ್ದಂಗೆ ಅಡುಗೆ ಸೋಡಾ ಹಾಕಬಾರ್ದು. ಮತ್ತು ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಿಟ್ಟು ಮಿಕ್ಸ್ ಮಾಡಿದ್ರೆ ಸಖತ್ತಾಗಿ ಪಕೋಡ ಬರುತ್ತೆ. ನಿಮಗೆ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಪಕೋಡನ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ನೋಡಿ, ನಾನು ಹೆಂಗೆ ಮಿಕ್ಸ್ ಮಾಡ್ತಾಯಿದ್ರೇ ಅದರಲ್ಲಿ ಏನಾಗ್ತಾಯಿದೆ ಅಂತಂದರೆ ನೀರು ಜನ್ರೇಟ್ ಆಗ್ತಾಯಿದೆ. ನೋಡಿ ಹೆಂಗೆ ಸ್ಮೂತ್ ಆಗೋಕ್ಕೆ ರೆಡಿಯಾಗಿದೆ. ಇಷ್ಟು ಮಾಡಿ ನೀವೇನು ಮಾಡಬೇಕು ಅಂದರೆ, ಇವಾಗ ಒಂದು ಸಾರಿ ಇದನ್ನು ನೋಡಿ ಚೆನ್ನಾಗಿ ನಿಮ್ಮ ಕೈಲಾದಷ್ಟು ಚೆನ್ನಾಗಿ ಅದನ್ನು ಈರುಳ್ಳಿ ಎಲ್ಲ ಬಿಡಿಸಿ ಫುಲ್ಲು ಲೇಯರ್ ಅಂದರೆ ಈರುಳ್ಳಿನೇ ಒಂದು ಇದಕ್ಕೆ ಫುಲ್ಲು ಬಿಡಿಸಿ ಲೇಯರ್ ಆಗುತ್ತಲ್ಲ, ಆ ಥರ ಲೇಯರ್ ಆಗೋ ಥರ ಚೆನ್ನಾಗಿ ಕಲಿಸಿ ಏನು ಮಾಡಬೇಕು ನಾವು ಅಂತಂದರೆ ಮುಚ್ಚಿಡಬೇಕು ಅದನ್ನು ಅಷ್ಟೇ. ಒಂದು 10 ನಿಮಿಷ ರೆಸ್ಟಿಗೆ ಬಿಟ್ಬಿಟ್ರೆ, ನಾನು ನಿಮಗೆ ಹೇಳ್ತೀನಿ, ರೆಸ್ಟಿಗೆ ಬಿಟ್ಟರೆ ಇದು ಯಾವ ಹದಕ್ಕೆ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇವಾಗ ನಾನು ಮುಚ್ಚಿಟ್ಟಿದ್ದೀನಿ. ಅದ್ರ ಮೇಲೇ ಎಣ್ಣೆ ಇಟ್ಬಿಟ್ಟಿದ್ದೀನಿ. ನೋಡಿ, ಎಣ್ಣೆನೂ ಇಟ್ಟಿದ್ದೀನಿ. ಯಾಕಂದರೆ ಕೆಳಗಡೆ ಇಟ್ಟರೆ ಮತ್ತೆ ಯಾರಾದರೂ ಕೈ ಕೊಟ್ಟರೆ ಚೆಲ್ಲೋಗುತ್ತೇನೋ ಅಂತ. ಓಕೆನಾ, ಒಂದು 10 ನಿಮಿಷ ಬಿಟ್ಟು ಮತ್ತೆ ನಾನು ಓಪನ್ ಮಾಡ್ತಾಯಿದ್ದೀನಿ ಲಿಡ್ನ, ಅಂದರೆ ಪ್ಲೇಟ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಅದು ಯಾವ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂತ ನೋಡಿ. ಇವಾಗ ನೋಡಿ ಎಷ್ಟು ಮೆತ್ತಗಾಗಿದೆ ಅಂತ. ನಾನು ನೀರು ಹಾಕ್ದೇ ಅಷ್ಟೊಂದು ಮೆತ್ತಗಾಗಿದೆ. ಯಾಕಂದರೆ ಈರುಳ್ಳಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ಅದು ಅದಾಗದೆ ನೀರು ಬಿಟ್ಕೊಳ್ಳುತ್ತೆ. ಓಕೆನಾ, ಈ ಈರುಳ್ಳಿ ಪಕೋಡಾಗೆಲ್ಲ ನಾವು ನೀರು ಹಾಕಲೇಬಾರ್ದು. ಫಸ್ಟ್ ಆಫ್ ಆಲು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಸ್ವಲ್ಪ ನೀರು ಹೆಂಗೆ ಅಂದರೆ ನೋಡಿ, ಇವಾಗ ನಾನು ಹಾಕ್ತೀನಿ ನೋಡಿ, ಅಷ್ಟು ಸುಮ್ಮನೆ ಕೈಯಲ್ಲಿ ತೊಗೊತಾ ಇದ್ದೀನಿ ನಾನು. ಸ್ವಲ್ಪ ನೀರು ನಾನು ಇಲ್ಲಿ ನೋಡಿ ಇಷ್ಟು ತೊಗೊತಾ ಇರೋದು. ಇನ್ನೊಂದು ಸ್ವಲ್ಪ ಅಷ್ಟು. ಓಕೆ, ಅಷ್ಟೇ ಸಾಕು ನನಗೆ ನೀರು.
ಜಾಸ್ತಿ ನೀರು ಹಾಕಿದ್ರೆ ಅದು ಮತ್ತೆ ಬಜ್ಜಿ ಬೋಂಡ ಥರ ಆಗುತ್ತೆ, ಈರುಳ್ಳಿ ಬಜ್ಜಿ ಆಗುತ್ತೆ. ಅದು ಈರುಳ್ಳಿ ಪಕೋಡ ಆಗಲ್ಲ. ಈರುಳ್ಳಿ ಪಕೋಡಾಗೂ ಈರುಳ್ಳಿ ಬಜ್ಜಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಈರುಳ್ಳಿ ಪಕೋಡ ಈ ಥರ ನಾನು ಬಿಡ್ತಾಯಿದ್ರೆ ಉದುರಾಗಿ ಬರ್ತಾಯಿದ್ದಲ್ಲ, ಆ ಥರ ಬರಬೇಕು. ಈರುಳ್ಳಿ ಬಜ್ಜಿ ಅಂದರೆ ಚೆನ್ನಾಗಿ ನೀರು ಹಾಕಿ ಅದನ್ನು ಒಳಗಡೆ ಬಿಟ್ಟರೆ ಅದು ಈರುಳ್ಳಿ ಬಜ್ಜಿ ಆಗುತ್ತೆ. ಅದು ಚೆನ್ನಾಗಿರಲ್ಲ, ಒಳಗಡೆ ಎಲ್ಲ ಈರುಳ್ಳಿ ಹಾಗೆ ಹಸಿ ಥರ ಹಾಗೆ ಕಾಣಿಸ್ತಾ ಇರುತ್ತೆ, ಹಲ್ಲಿಗೆಲ್ಲ ಹಾಗೆ ಬರ್ತಾ ಇರುತ್ತೆ, ಆ ಥರ ಚೆನ್ನಾಗಿರಲ್ಲ. ಈರುಳ್ಳಿ ಪಕೋಡ ಈ ಥರ ನನ್ನ ರೀತಿಯಲ್ಲಿ ಹೋಟೆಲ್ ಸ್ಟೈಲಲ್ಲಿ ಒಂದು ಸಾರಿ ನೀವೇನು ಮಾಡಿ ಅಂತಂದರೆ ಈ ರೀತಿ ನೀವು ಪಕೋಡನ ರೆಡಿ ಮಾಡಿ ನೋಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಎಣ್ಣೆಯಲ್ಲಿ ಕರಿಯೋಕ್ಕೆ ಎಣ್ಣೆ ತೊಗೊಳ್ಳೋಣ, ಬಾಣಲಿ ತೊಗೊಳ್ಳೋಣ. ಒಂದು ಸ್ಟವ್ನ ಹಚ್ಚಿ ಒಂದು ಬಾಣಲಿ ಇಡ್ತಾಯಿದ್ದೀನಿ. ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಏನು ಮಾಡ್ತೀನಿ ಅಂತಂದರೆ ಇದರಲ್ಲಿ ಎಣ್ಣೆ ಹಾಕ್ತೀನಿ. ಮತ್ತು ನಾವು ಪಕೋಡನ ಕರಿಯುವಾಗ ಏನು ಮಾಡಬೇಕು ಅಂತಂದರೆ ಫಸ್ಟು ಚೆನ್ನಾಗಿ ಕಾಯಿಸ್ಕೋಬೇಕು ಎಣ್ಣೆನ. ಇದೆಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ನಾವು ತಲೆಯಲ್ಲಿ ಇಟ್ಕೊಂಡ್ರೆ ಯಾವ ರೆಸಿಪಿನೂ ಫೇಲ್ ಆಗಲ್ಲ, ಓಕೆನಾ. ಫಸ್ಟು ಚೆನ್ನಾಗಿ ಎಣ್ಣೆನ ಕಾಯಿಸ್ಕೋಬೇಕು ನಾವು. ಆಮೇಲೆ ಏನಾಗಬೇಕು ಅಂತಂದರೆ ನಾವು ಕರಿಯುವಾಗ ಏನು ಮಾಡಬೇಕು, ಫ್ಲೇಮ್ನ ಮೀಡಿಯಮ್ ಮಾಡ್ಕೋಬೇಕು. ಫುಲ್ಲು ಫ್ಲೇಮು ಲೋನು ಮಾಡಬಾರ್ದು, ಯಾಕಂದರೆ ಲೋ ಮಾಡಿದ್ರೆ ಎಣ್ಣೆ ಅಂತೂ ಹೀರ್ಕೊಳ್ಳಲ್ಲ ಬಿಡಿ, ಯಾಕಂದರೆ ನಾವು ಅಡುಗೆ ಸೋಡಾ ಹಾಕಿಲ್ಲ, ಎಣ್ಣೆ ಹೀರ್ಕೊಳ್ಳಲ್ಲ ಅಂದರೂ ಈರುಳ್ಳಿಗೆ ಕಚ್ಚ ಅಂತ ಇರುತ್ತೆ. ಸೊ ಹಾಗಾಗಿ ಫುಲ್ಲು ಕಾಯೋವರೆಗೂ ನಾವೇನು ಮಾಡಬೇಕು ಅಂದರೆ ಇದನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಆಮೇಲೆ ಏನು ಮಾಡಬೇಕು ನಾವು ನೋಡಿ, ಈ ಥರ ಒಂದು ಈರುಳ್ಳಿನ ನಾನು ಹಾಕಿ ನೋಡಿದ್ದೀನಿ, ಅದು ಕಾಯ್ದಿದೆಯೋ ಇಲ್ವೋ ಅಂತ. ಅದು ಚೆನ್ನಾಗಿ ಕಾಯ್ದು ಬಬಲ್ಸ್, ಅದರ ಮೇಲೆ ಬಬಲ್ಸ್ ಬರ್ತಾಯಿದ್ರೆ ಎಣ್ಣೆ ಕಾಯ್ದಿದೆ ಅಂತ. ಇದು ಎಲ್ಲ ಬೇಸಿಕ್ ನಾಲೆಜು, ಎಲ್ಲ ಗೃಹಿಣಿಯರಿಗೂ ಎಲ್ಲ ವುಮೆನ್ಸ್ಗೂ ಗೊತ್ತಿರುತ್ತೆ. ಸೊ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಯಾಕಂದರೆ ಇದು ಬಿಗಿನರ್ಸ್ಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿರೋ ಉದ್ದೇಶ ಏನಂತಂದರೆ ಬಿಗಿನರ್ಸು ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಚೆನ್ನಾಗಿ ರೆಸಿಪಿಗಳು ಬ್ಯಾಚುಲರ್ಸು ಹುಡುಗಿಯರೆಲ್ಲ ಮಾಡ್ಕೊಂಡು ತಿನ್ನಲಿ ಅಂತ ನಾನು ಆ ಉದ್ದೇಶದಿಂದ ಈ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ. ನನಗಿನ ಚೆನ್ನಾಗಿ ಅಡುಗೆ ಮಾಡೋರು ಇದ್ದಾರೆ, ಎಲ್ಲ ಬೆಸ್ಟ್ ಕುಕ್ಕಿಂಗ್ ಬ್ಲಾಗರ್ಸು ಸೂಪರಾಗಿ ಅಡುಗೆ ಮಾಡೋರು ಇದ್ದಾರೆ. ನನಗೆ ಇನ್ಸ್ಪಿರೇಷನ್ ಆಗಿ ನಾನೇ ಎಷ್ಟೋ ಜನ ಯೂಟ್ಯೂಬರ್ಸ್ನ ನಾನು ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೀನಿ, ಅದೇ ಹೇಳೋಕ್ಕಾಗಲ್ಲ. ಬಟ್ ನಾನು ಕಲಿತಾ ಇರೋದ್ರಿಂದ ನನಗೆ ಬಂದಿದ್ದಷ್ಟು ನನಗಿನ ಬಿಗಿನರ್ಸ್ ಇರೋರಿಗೆ ನಾನು ಹೇಳ್ಕೊಡ್ತಾ ಇರೋದು. ನೋಡಿ, ಇವಾಗ ಎಣ್ಣೆ ಕಾಯ್ದಿದೆ ಅಂತ ಅರ್ಥ ಅಲ್ವಾ. ಸೊ ಬನ್ನಿ, ಇವಾಗ ಏನು ಮಾಡಬೇಕು ಅಂತಂದರೆ ನಾವು ಫ್ಲೇಮ್ನ ಸ್ವಲ್ಪ ಮೀಡಿಯಮಲ್ಲಿ ಹಾಕಿಬಿಡಬೇಕು, ಯಾಕಂದರೆ ಫುಲ್ಲು ಫಾಸ್ಟಾಗಿದ್ದರೆ ಸೀದೋಗುತ್ತೆ, ಓಕೆನಾ. ಫುಲ್ ಫಾಸ್ಟಾಗಿದ್ದರೆ ಪಕೋಡ ಸೀದೋಗುತ್ತೆ, ಒಳಗಡೆ ಎಲ್ಲ ಹಸಿ ಇರುತ್ತೆ. ಫುಲ್ಲು ಲೋ ಇದ್ದರೆ ಎಣ್ಣೆ ತಿನ್ಕೊಳ್ಳುತ್ತೆ, ಹಿಟ್ಟು ಎಲ್ಲ ಇರುತ್ತಲ್ಲ, ಸೊ ಎಣ್ಣೆ ತಿನ್ಕೊಂಡು ಬಿಡುತ್ತೆ, ಅದು ತಿನ್ನುವಾಗ ಸರಿ ಬರಲ್ಲ. ಸೊ ಹಾಗಾಗಿ ನಾವು ಫಸ್ಟು ಚೆನ್ನಾಗಿ ಎಣ್ಣೆ ಕಾಯಿಸ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಗ್ಯಾಸ್ನ ಇಡಬೇಕು, ಓಕೆನಾ. ಬನ್ನಿ ಇವಾಗ ಪಕೋಡನ ಎಣ್ಣೆಯಲ್ಲಿ ಬಿಡುವ. ನೋಡಿ, ಸಖತ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು, ಕ್ರಿಸ್ಪಿ ಕುರುಮ್ ಅಂತ ಇತ್ತು ಬಾಯಲ್ಲಿ, ಅಷ್ಟೊಂದು ಚೆನ್ನಾಗಿತ್ತು ಟೇಸ್ಟು. ಸೊ ನೀವು ಮಿಸ್ ಮಾಡಿದೆ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ, ಮತ್ತು ಈ ವಿಡಿಯೋನ ಪ್ಲೀಸ್ ಆದಷ್ಟು ಶೇರ್ ಮಾಡಿ, ಆದಷ್ಟು ವಿಡಿಯೋನ ನೋಡಿ, ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್. ಯಾಕಂದರೆ ಹೊಸ ಯೂಟ್ಯೂಬರ್ಸ್ಗೂ ಬೆಳೆಸಿ, ಓಕೆನಾ. ಯಾಕಂದರೆ ಎಲ್ಲ ಹೆಂಗಂದರೆ ನೋಡಿರೋ ಫುಲ್ಲು ಯಾರು ಎಷ್ಟು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆಗಿರ್ತಾರೋ ಅವ್ರ ವೀಡಿಯೋಸ್ ಮಾತ್ರ ನೋಡ್ತಾರೆ, ಹೊಸ ವೀಡಿಯೋಸ್ ಬಂದರೆ ಸ್ಕಿಪ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಪ್ಲೀಸ್ ವಿಡಿಯೋನ ಫುಲ್ ವಾಚ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ, ಓಕೆನಾ. ಮತ್ತು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ, ಯಾಕಂದರೆ ಫಸ್ಟು ವಿಡಿಯೋ ನಿಮಗೆ ಬರುತ್ತೆ ನೋಟಿಫಿಕೇಷನ್ನು ನಾನು ಅಪ್ಲೋಡ್ ಮಾಡಿದ ತಕ್ಷಣ. ಸೊ ನೀವುಗಳೇ ನೋಡಬೇಕು ನನ್ನ ವಿಡಿಯೋ ಅನ್ನೋದು ನನ್ನ ಆಸೆ ಆಗಿರುತ್ತೆ, ಓಕೆನಾ. ಸೊ ನೋಡಿ, ನಾನಿವಾಗ ಎಣ್ಣೆಯಲ್ಲಿ ಬಿಟ್ಟಿದ್ದೀನಿ ಪಕೋಡ. ನೀವೇನಾದರೂ ತಿಳ್ಕೊಳ್ಳಿ, ಮಾರ್ವಾಡಿ ಸ್ಟೈಲ್ ಪಕೋಡ ಅಂದ್ಕೊಳ್ಳಿ, ಇಲ್ಲ ಹೋಟೆಲ್ ಸ್ಟೈಲ್ ಪಕೋಡ ಅಂದ್ಕೊಳ್ಳಿ. ಸೊ ಅವರೆಲ್ಲ ಹೀಗೆ ಮಾಡೋದು, ಅವರು ಅಡುಗೆ ಸೋಡಾ ಎಲ್ಲ ಬಳಸಲ್ಲ, ಯಾಕಂದರೆ ಅವ್ರಿಗೆ ಗರಿಯಾಗಿ ಬರಬೇಕಲ್ವಾ.
ಸೊ ಹಾಗಾಗಿ ಈ ಈರುಳ್ಳಿ ಪಕೋಡದು ಗ್ರೇಟೆಸ್ಟ್ ಒಂದು ವಂಡರ್ ಏನು ಅಂತಂದರೆ ನಿಮಗೆ ಇದು 3 to 4 days ಇಟ್ಟರು ಈ ಪಕೋಡ ಏನೂ ಆಗಲ್ಲ ನಿಮಗೆ, ಚೆನ್ನಾಗಿರುತ್ತೆ, ಸೂಪರ್ ಕ್ರಿಸ್ಪಿಯಾಗಿರುತ್ತೆ. ಇವಾಗ ನಾವು ಈ ಹೆಂಗಂದರೆ ಹಾಟ್ ಚಿಪ್ಸಲ್ಲೆಲ್ಲ ಹೋಗ್ತೀವಿ ನೋಡಿ, ಈರುಳ್ಳಿ ಪಕೋಡ ಎಲ್ಲ ಹೆಂಗಿರ್ತಾರೆ 3 to 4 days ಎಲ್ಲ ಅವ್ರು ಇಟ್ಟಿರ್ತಾರೆ, ಅದು ಏನೂ ಆಗಲ್ಲ. ಅದೇ ಇದೇ ರೀಸನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಹಸಿ ಇರೋ ಥರ ಅವರು ಮಾಡಲ್ಲ. ಸೊ ಡ್ರೈ ಇರೋ ಥರ ಅವರು ಚೆನ್ನಾಗಿ ಕರೆದಿರೋದ್ರಿಂದ ಅದು 3 to 4 days ಇಟ್ಟರು ಏನೂ ಆಗಲ್ಲ ಈ ಈರುಳ್ಳಿ ಪಕೋಡ. ಸೊ ನೀವು ಟ್ರೈ ಮಾಡಿ, ನೀವು ನಿಮ್ಮ ಮಕ್ಕಳಿಗೆ ಅಂತ ಟ್ರೈ ಮಾಡಿಕೊಡಿ. ಸ್ಪೆಷಲಿ ಸಂಡೇ ಈಸಿಯಾಗಿ ಮಾಡುವಂಥ ರೆಸಿಪಿ. ನಾನೇನು ಮತ್ತು ಇದರಲ್ಲಿ ಕೊತ್ತಂಬರಿ ಅದು ಇದು ಈರುಳ್ಳಿ ಪಕೋಡಾಗೆ ಹಾಕಬಾರ್ದು, ಸೊ ಹಾಗಾಗಿ ನಾನು ಹಾಕಿಲ್ಲ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ, ನಿಮ್ಮ ಹಸ್ಬೆಂಡ್ ಆಗಲಿ, ನಿಮ್ಮ ಅಣ್ಣ ತಮ್ಮಂದರಿಗೆ, ನಿಮ್ಮ ತಂದೆಗೆ, ನಿಮ್ಮ ತಾಯಿಗೆ, ನಿಮ್ಮ ಅಕ್ಕ ತಂಗಿಯರಿಗೆ ಎಲ್ರಿಗೂ ಈ ಪಕೋಡನ ಮಾಡಿ ತಿನ್ನಿಸಿ ಅಂತ. ಇದೇನು ಒಂದು ಸೈನ್ಸ್ ರಾಕೆಟ್ ಥರ ಹೇಳ್ತಾ ಇದ್ದೀನಿ ನಾನು, ಆ ಥರ ಏನೂ ಇಲ್ಲ, ಬಟ್ ಈಸಿ ಮೆಥಡಿಂದ ಹೇಳ್ಕೊಟ್ಟಿರೋದ್ರಿಂದ ನಿಮಗೆ ನಾನು ಟ್ರೈ ಮಾಡಿ ಅಂತ ಹೇಳ್ತಾ ಇರೋದು. ಯಾಕಂದರೆ ತುಂಬ ಜನ ತುಂಬ ಈರುಳ್ಳಿ ಪಕೋಡಾಗೆ ಏನು ಮಾಡ್ತಾರೆ ಅಂತಂದರೆ ಅಡುಗೆ ಸೋಡಾ ಹಾಕಿಬಿಡ್ತಾರೆ. ಸೊ ಅಡುಗೆ ಸೋಡಾ ಹಾಕಬಾರ್ದು ಅಂತ ನನ್ನ ಅನಿಸಿಕೆ, ಈರುಳ್ಳಿ ಪಕೋಡದಲ್ಲಿ ಮಾತ್ರ. ಆದರೆ ನೀವು ಬಜ್ಜಿ ಬೋಂಡದಲ್ಲೆಲ್ಲ ಅಡುಗೆ ಸೋಡಾ ಹಾಕಿ, ಯಾಕಂದರೆ ಅದು ಗಟ್ಟಿ ಥರ ಬಂದುಬಿಡುತ್ತೆ ನೀವು ಅಡುಗೆ ಸೋಡಾ ಹಾಕಿಲ್ಲ ಅಂತಂದರೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಕಲರು ನೋಡ್ತಾ ಇದ್ರೇ ಹಂಗೆ ಟೆಂಪ್ಟಿಂಗ್ ಆಗಿದೆ ಅಲ್ವಾ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನೂ ಒಂದು 10 ನಿಮಿಷ ಬಿಡ್ತಿದ್ವಿ ಅಂತ ಅಂದರೆ ನಾವು ನೀರು ಹಾಕಿದ್ದೀವಲ್ಲ, ಆ ನೀರು ಹಾಕೋಕ್ಕೆ ನಮಗೆ ನೆಸೆಸಿಟಿನೇ ಇಲ್ಲ ಗೊತ್ತಾ. ಸೊ ನಾನು ವೀಡಿಯೋ ಮಾಡ್ತಾಯಿದ್ದೀನಲ್ಲ ಅಂತ ಒಂದು 10 ನಿಮಿಷ ಮಾತ್ರ ನಾನು ನೆನೆಯಕ್ಕೆ ಬಿಟ್ಟಿದ್ದೆ. ಇನ್ನೊಂದು ½ an hour ಬಿಟ್ಟಿದ್ರಂತೂ ಟೇಸ್ಟು ಮತ್ತು ಎಲ್ಲ ಅಲ್ಟಿಮೇಟಾಗಿ ನಿಮಗೆ ಸಿಗುತ್ತೆ. ನೀರು ಹಾಕೋದೇ ಬೇಡ, ಫುಲ್ಲು ಅಷ್ಟೊಂದು ಚೆನ್ನಾಗಿರುತ್ತೆ. ನೋಡಿ ನಾನು ಪೇಪರಲ್ಲಿ ತೆಗಿತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಅಲ್ಲಿ ನೋಡಿ ಅಲ್ವಾ. ನೋಡಿ ಇದೇ ಹೋಟೆಲ್ ಸ್ಟೈಲ್ ಥರ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ. ನೋಡಿ ಹೋಟೆಲ್ ಸ್ಟೈಲ್ ಪಕೋಡ ರೆಡಿ ಟು ಈಟ್ ಅಂತಲೇ ಹೇಳ್ಬೋದು. ನಾನು ಇನ್ನೊಂದು ನಿಮಗೆ ಇನ್ನೊಂದು ಸಾರಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಹೆಂಗಿರುತ್ತೆ ಈರುಳ್ಳಿ ಪಕೋಡ ಅಂತ ನೋಡಿ, ಮತ್ತೆ ಹಾಕ್ತಾಯಿದ್ದೀನಿ ನಾನು. ಸೊ ನೋಡಿ ಮತ್ತೆ ನಾನು ಹಾಕ್ತಾಯಿದ್ದೀನಿ. ನೋಡಿ ಎಣ್ಣೆ ಕಾಯ್ದಷ್ಟು ಪಕೋಡನ ಚೆನ್ನಾಗಿ ಬರುತ್ತೆ ಅಂತ ನಾನು ಅದಕ್ಕೆ ಹೇಳಿದ್ದು. ಸ್ವಲ್ಪ ಫ್ಲೇಮು ಮೀಡಿಯಮ್ ಇಟ್ಟರೆ ನಮಗೆ ಚೆನ್ನಾಗಿ ಗರಿಯಾಗಿ ನಮಗೆ ಈರುಳ್ಳಿ ಪಕೋಡ ರೆಡಿ ಆಗುತ್ತೆ. ಟೊಮೊಟೊ ಕೆಚಪ್ಪು ಮತ್ತು ಇದು ಯಾವುದು ಗ್ರೀನ್ ಚಟ್ನಿ, ಪುದೀನ ಚಟ್ನಿ, ಕೊತ್ತಂಬರಿ ಚಟ್ನಿ ಅದೆಲ್ಲ ಇರುತ್ತಲ್ಲ, ಅದ್ರ ಜೊತೆನೂ ಸಖತ್ತಾಗಿರುತ್ತೆ. ಬಟ್ ನಮಗೆ ಪರ್ಸ್ನಲಿ ನಮ್ಮ ಮನೆಯಲ್ಲಿ ಟೊಮೊಟೊ ಕೆಚಪ್ ಜೊತೆಗೆ ತಿನ್ನೋಕ್ಕೆ ನಾವು ಇಷ್ಟಪಡ್ತೀವಿ. ಸೊ ನಿಮಗೂ ತೋರಿಸ್ತೀವಿ ಬನ್ನಿ ಟೊಮೊಟೊ ಕೆಚಪ್ ಜೊತೆಗೆ ಎಷ್ಟು ಚೆನ್ನಾಗಿ, ಎಷ್ಟು ಟೆಂಪ್ಟಿಂಗಾಗಿ, ಎಷ್ಟು ಟೇಸ್ಟಿಯಾಗಿ ಇರುತ್ತೆ ಅಂತ ನೀವು ಒಂದು ಸಾರಿ ನಿಮ್ಮ ಮನೆಯಲ್ಲಿ ಟೇಸ್ಟ್ ಮಾಡಿ. ಯಾಕಂದರೆ ಈ ಚಿಕ್ಕ ಮಕ್ಕಳಿಗೆಲ್ಲ ಈ ಗ್ರೀನ್ ಚಿಲ್ಲಿ ಚಟ್ನಿ ಮತ್ತು ಪುದೀನ ಚಟ್ನಿ, ಕೊತ್ತಂಬರಿ ಚಟ್ನಿ ಇದೆಲ್ಲ ಇಷ್ಟ ಆಗಲ್ಲ. ಸೊ ಹಾಗಾಗಿ ನೀವು ಟೊಮೊಟೊ ಕೆಚಪ್ ಜೊತೆ ಕೊಟ್ಟರೆ ಎಷ್ಟು ಬೇಕಾದರೂ ತಿಂತಾರೆ. ಸೊ ಇದನ್ನೇ ನೀವು ಏರ್ ಫ್ರೈಯರಲ್ಲೂ ಟ್ರೈ ಮಾಡ್ಬೋದು, ಇದಕ್ಕೂ ಸಖತ್ತಾಗಿ ಬರುತ್ತೆ ಏರ್ ಫ್ರೈಯಲ್ಲ ಅಂತೂ. ಯಾಕಂದರೆ ತುಂಬ ಜನ ಹೆಲ್ತ್ ಕಾನ್ಷಿಯಸ್ ಇರ್ತಾರೆ, ಎಣ್ಣೆಲಿ ಡೀಪ್ ಫ್ರೈ ಮಾಡಿದ್ದು ತಿನ್ನಲ್ಲ. ಸೊ ಹಾಗಿರೋರು ಏರ್ ಫ್ರೈಯರಲ್ಲಿ ನೀವು ಇದನ್ನು ನಾವು ಹೇಗೆ ಎಣ್ಣೆಯಲ್ಲಿ ಈರುಳ್ಳಿನ ಸಂಡಿಗೆ ಥರ ಬಿಟ್ಟಿದ್ದೀವೋ ಅದೇ ಥರ ನೀವು ಏರ್ ಫ್ರೈಯರಲ್ಲಿ ಬಿಡೋದು ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಓಕೆನಾ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ನನಗೆ ಇವಾಗಲೂ ಮೌತ್ ವಾಟ್ರಿಂಗ್ ಆಗ್ತಾಯಿದೆ. ಅದು ಮಾಡಿ ತಿಂದಾದ್ಮೇಲೂ ವಾಯ್ಸ್ ಓವರ್ ಕೊಡುವಾಗ ಮೌತ್ ವಾಟ್ರಿಂಗ್ ಆಗ್ತಾಯಿದೆ ನನಗೆ, ಅಷ್ಟೊಂದು ಬಾಯಿಗೆ ನೀರು ಹೊಡಿತಾ ಇದೆ ಚೆನ್ನಾಗಿ. ಯಾಕಂದರೆ ಇದರಲ್ಲಿ ಹೆಂಗಿದೆ ಅಂತಂದರೆ ಬಿಳಿ ಎಳ್ಳು ಹಾಕಿದ್ನಲ್ಲ ನಾನು. ಸೊ ಬಿಳಿ ಎಳ್ಳು ಬಾಯಲ್ಲಿ ಸಿಕ್ಕಾಗ ಒಂಥರ ಚೆನ್ನಾಗಿ ಟೇಸ್ಟು ಚೆನ್ನಾಗಿ ಕೊಡ್ತಾಯಿತ್ತು. ಸೊ ಅದಕ್ಕೆ ಇಲ್ಲಿ ನೋಡಿ ನಾನು 2 ಬ್ಯಾಚಸಲ್ಲಿ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನೋಡಿ ನಾನು ಮುಟ್ಟಿನೂ ತೋರಿಸ್ತೀನಿ ನಿಮಗೆ. ಯಾಕಂದರೆ ನಾನು
ವಾಲ್ಯೂಮ್ ಕಮ್ಮಿ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ನಿಮಗೆ ಸೌಂಡ್ ಬರಲ್ಲ. ಬಟ್ ನಾನು ನಿಮಗೆ ತೋರಿಸ್ತೀನಿ ಟೆಕ್ಸ್ಚರ್ಸ್ ಹೇಗಿದೆ ಅಂತ ತೋರಿಸ್ತೀನಿ. ಬನ್ನಿ ನೋಡುವ ಹೇಗೆ ರೆಡಿಯಾಗಿದೆ ನಮ್ಮದು ಈರುಳ್ಳಿ ಪಕೋಡ ಅಂತ. ಸೊ ನೀವೂ ಪ್ಲೀಸ್ ನೋಡಿ ಮಾಡದೇ ಇದ್ರೂ ಅಟ್ಲೀಸ್ಟು ನೋಡಿ, ಆದಷ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಮತ್ತು ಲೈಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ತೊಂದರೆ ಇಲ್ಲ. ಬಟ್ ಪ್ಲೀಸ್ ನನ್ನ ವೀಡಿಯೋನ ನೋಡಿ ಅಂತ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸೇಮ್ ಹೋಟೆಲ್ ಸ್ಟೈಲ್ ಈರುಳ್ಳಿ ಪಕೋಡ ಥರ ಕಾಣಿಸ್ತಾ ಇಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಬಿಸಿ ಇತ್ತು, ಮುಟ್ಟಕ್ಕಾಗ್ತಾ ಇರಲಿಲ್ಲ, ಅಂದ್ರೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ನೋಡಿದೆ, ಬಿಸಿ ಇತ್ತು ಅಂದ್ರೂ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಅಂತ ಒಂದು ಮುಟ್ಟಿದ್ದೀನಿ. ನೋಡಿ ಇವಾಗ ಅಲ್ಲಿ ನೋಡಿ ಸ್ವಲ್ಪ ತಣ್ಣಗಾದರೆ ಇದನ್ನೇ ನಿಮಗೆ ಏನಾಗುತ್ತೆ ಅಂತಂದರೆ ಫುಲ್ಲು ಕ್ರಿಸ್ಪಿ ಥರ ಬಂದುಬಿಡುತ್ತೆ. ಅಲ್ಲಿ ನೋಡಿ, ಇವಾಗಲೇ ಒಂದೊಂದು ತಣ್ಣಗಾದ್ರೇ ಮುರಿತಾ ಇದೆ ಕೈಯಲ್ಲಿ. ಸೊ ಇನ್ನು ಸ್ವಲ್ಪ ತಣ್ಣಗಾದರೆ ಇನ್ನೂ ಮುರಿಯುತ್ತೆ ಅಂತ ನಾನು ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಮುರಿತಾ ಇದೆ ಅಂತ ನೋಡಿ. ನಾನಿವಾಗ ಇಲ್ಲಿ ಕೆಚಪ್ ಹಾಕ್ಕೊತಾ ಇದ್ದೀನಿ. ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಕೆಚಪ್ ಬೇಗ ಬರ್ತಾ ಇರಲಿಲ್ಲ ಹೊರಗಡೆ. ನೋಡಿ, ನಾನು ಕೆಚಪ್ ಜೊತೆ ಒಂದು ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ನಿಮಗೆ ತಿಳಿಸ್ತೀನಿ. ಟೇಸ್ಟ್ ಅಂತೂ ನಿಜ ಅಷ್ಟೊಂದು ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಸೂಪರ್. ಮತ್ತು ಲಾಸ್ಟಲ್ಲಿ ಮತ್ತೆ ನಾನು ಮಾಡಿ ಮತ್ತೆ ಒಂದು ಕ್ಲಿಪ್ನ ತೊಗೊಂಡಿದ್ದೀನಿ, ಅದನ್ನು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಕುಕ್ಕಿಂಗು ಮತ್ತು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಪ್ಲೀಸ್ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ ಎಳ್ಳು ಹೇಗೆ ಕಾಣಿಸ್ತಾ ಇದೆ ಅಂತ ನಿಮಗೆ ತೋರಿಸ್ದೆ ನಾನು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಳ್ಳು ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಅದು ಬಾಯಲ್ಲಿ ಸಿಕ್ಕಾಗ ಎಷ್ಟು ಟೇಸ್ಟಿಯಾಗಿರುತ್ತಲ್ಲ. ಬಾಯ್.